Hi, dear children. Good morning once again. Let us discuss about the farmer's wife. In the previous class, we were discussing about the farmer's wife. How were she telling her condolence towards his dead husband? ನಾವು ಹಳೆ ಕ್ಲಾಸಲ್ಲಿ ಸತ್ತೋಗಿರುವ ತನ್ನ ಗಂಡನ ಅವನ ಬಗ್ಗೆ ದುಃಖದಿಂದ ಬೈಕೊಳ್ತಾ ಹೇಳ್ತಾಳೆ. ಅಂದರೆ ಮಕ್ಕಳೇ, ಯು ಇಮ್ಯಾಜಿನ್ ಎಷ್ಟು ಪ್ರಾಬ್ಲಮ್ ಆಗ್ಬೋದು. ಹೌ ಪ್ರಾಬ್ಲಮೆಟಿಕ್ ಇಟ್ ವುಡ್ ಬಿ ಇಫ್ ಹಸ್ಬೆಂಡ್ ಡೈಸ್. ಆ್ಯಕ್ಚುಲಿ ಇನ್ ದ ಪುವರ್ ಹೋಮ್ they used to face many problems, financial, food, cloth, everything. Even though all of a sudden, if husband dies, how would be the condition of the life? How would be? So it becomes very difficult, very, very difficult. So here she is showing the condolence by crying. She telling, ನನ್ನ ಬಿಟ್ಟು ಹೋಗ್ಬಿಟ್ಟೆ ಅಲ್ಲ, ಅಯ್ಯೋ ಬುದ್ಧಿವಂತ ನೀನು, ನನ್ನ ಬಿಟ್ಟು ಹೋಗ್ಬಿಟ್ಟೆ ಸಾಲಗಾರರ ಮುಂದೆ, ಮಾನ ಮರ್ಯಾದೆ ಗಂಜಿ. ಅಫ್ಕೋರ್ಸ್ ಆಬ್ವಿಯಸ್ಲಿ ದೀಸ್ ಪೂರ್ ಪೀಪಲ್ ಲೀವ್ ಫಾರ್ ದ್ಯಾಟ್. ಮಾನ ಮರ್ಯಾದೆ ಬದುಕ್ತಾರಪ್ಪ ಅವರು. ಹೊಟ್ಟೆ ಊಟ ಇರೋದು ಪರವಾಗಿಲ್ಲ, ಮರ್ಯಾದೆ ಮುಖ್ಯ ಅವರಿಗೆ. ದೇ ಲೀವ್ ಲೈಕ್ ದಟ್. ಹಾಗೆ ಸತ್ತೋದೆ ನೀನು, ಎಲ್ಲವನ್ನೂ ಎಲ್ಲರ ಮುಂದೆ ನಂಗೆ ಬಿಟ್ಟು ಹೋದೆ, ನೀನೇನೋ ತಲೆ ಬಗ್ಸ್ಕೊಂಡು ಯು ಲೀವ್, ರೈಸ್ಡ್ ಯುವರ್ ಹೆಡ್, ಸ್ಟ್ರೆಚ್ಡ್ ಯುವರ್ ಹ್ಯಾಂಡ್, ಯು ಬಾರೋ ಸಮ್ ಮನಿ, you could not sell your crops and you passed away. But I, being a female, I cannot do those at all. I born with a bent head, cannot stretch my hand. Knowing these are all, you went out. Idu nyayave. Idu sariye. Think of it, my dear children. In the poor family, they used to get many problems like that. So we shall continue now that. She is telling who? Farmer's wife is telling to her died husband. Body ಎದುರಿಗೆ ಇದೆ, ಅಲ್ಲಿ ಹೇಳ್ತಾರೆ, you found release with poison, poisoning my bitter existence. ಮೆಟಾಫರಿಕ್ ಹೇಳ್ತಿರೋದು. The cotton crop is but yesterday's, but our family, you release. ಮಕ್ಕಳೇ, ಇವುಗಳೆಲ್ಲ ಎಕ್ಸಾಮ್ಸ್ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್. ದೇ ಮೇ ಆಸ್ಕ್ ಕ್ವಶನ್ಸ್ ಆನ್ ದ ಟಾಪಿಕ್ ಆಫ್ ದಿಸ್. How did the farmer wife making his life bitterness? How is the farmer wife blaming on his husband by telling the bitterness? ಅಂತಾರು ಕೇಳಬಹುದು. ಓಕೆನಾ? So she is telling that you found release with poison. ಎಲ್ಲವನ್ನೂ ನನ್ನ ತಲೆಗೆ ಹೊರಿಸಿ, you all pushed on my head, on my soldier. You very virtuous fellow, ನೀ ಬುದ್ಧಿವಂತ ರಾಜ್ಕುಮಾರ, ನೀ ವಿಷ ಕುಡಿದು ಹೋಗ್ಬಿಟ್ಟೆ. ಯು ವರ್ಚುಯಸ್ ಫೆಲೋ, ವಿಷ ಕುಡಿದು ನೀವು ಹೋಗ್ಬಿಟ್ಟೆ. ಆ್ಯಂಡ್ ಅದು ಹೇಳೋದು ಕೇಳಿ, ಎಷ್ಟು ಚೆನ್ನಾಗಿ ಹೇಳ್ತಾಳೆ ಕೇಳಿ ನೋಡಿ. ಯು ಫೌಂಡ್ ರಿಲೀಸ್ ವಿತ್ ಪಾಯ್ಸನ್, ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್. ನೀನೇನೋ ಸತ್ತು ಹೋಗ್ಬಿಟ್ಟೆ, ಅದು ವಿಷ ಕುಡಿದು, ಬಟ್ ನನ್ನ ಇರುವಿಕೆಯನ್ನು ಕಹಿಯಾದ ವಿಷವನ್ನಾಗಿ ಮಾಡಿಸ್ಬಿಟ್ಟೆ ಅಲ್ಲ ನೀನು. ಸೊ ಹಿಯರ್ ಇಟ್ ಮೀನ್ಸ್ ದ್ಯಾಟ್ ವಾಟ್ ಪಾಯ್ಸನಿಂಗ್ ಮೈ ಬಿಟರ್ ಎಕ್ಸಿಸ್ಟೆನ್ಸ್ ಅಂದರೆ, ನೀನು ಮಾಡಿರುವ ಸಾಲ, ಯು ಹ್ಯಾವ್ ಡನ್ ಲೋನ್ ಫ್ರಮ್ ದ ಕ್ರೆಡಿಟರ್ಸ್, ಯು ಡಿಡ್ ನಾಟ್ ಡೂ ದ ಸೇಲ್ ದ ಕ್ರಾಪ್ಸ್, ಯು ಡೈಡ್ ನೌ ಆ್ಯಂಡ್ ಯು ಫೌಂಡ್ ರಿಲೀಸ್ ಅಂದರೆ ಈ ಪ್ರಪಂಚದ ಮುಕ್ತಿಯನ್ನು ಪಡ್ಕೊಂಡೆ. ಹೌ? ಬೈ ಟೇಕಿಂಗ್ ದ ಪಾಯ್ಸನ್. ಆ್ಯಂಡ್ ಯು ಮೇಡ್ ಮೈ ಎಕ್ಸಿಸ್ಟೆನ್ಸ್ ಬಿಟರ್ನೆಸ್. ಹೌ? ಸಾಲ್ಗಾರರು ಮನೆ ಬಾಗಿಲಿಗೆ ಬರ್ತಾರೆ ಈಗ,
They say, Nodu, look, your husband has taken some amount of money to do the crop. I want money. They tell easily. But being a female with children and as well a widow, how can she, her life becomes bitterness. Bitter ಅಂದರೆ ಕಹಿ ಅಂತ ಮಕ್ಕಳೇ. ಈಗ ನೋಡಿ, ಕ್ಲಾಸಲ್ಲಿ ಟೀಚರು ಸುಮ್ಮನೆ ಬೈದರೆ ಮನ್ಸಿಗೆ ಬೇಜಾರಾಗುತ್ತೆ. ಯಾರಿಗೆ? ಮಕ್ಕಳಿಗೆ. ಅಥವಾ ಮೇಡಮ್ ನಂಗೆ ಹಂಗೆ ಬೈದ್ಬಿಟ್ರು ಅಂತ ಬೈಕಂತ ಹೋಗ್ತೀರ ನೀವು. ಹೀಗಿರುವಾಗ ಮಾನ ಮರ್ಯಾದೆಗೆ ಹಂಚ್ಕೊಂಡು 3 ಮಕ್ಕಳು ನಿಂತ್ಕೊಂಡು ಅದು ವಿಧವೆ ಆಗಿರುವ ಒಂದು ಹೆಂಗಸಿಗೆ ಯಾರೋ ಒಬ್ಬನ ಸಾಲ ಕೊಟ್ಟನು ಬಾಯಿ ಬಂದಂಗೆ ಮಾತಾಡಿದ್ರೆ, ವಾಟ್ ಅಬೌಟ್ ಹರ್ ಕಂಡೀಷನ್? ವಾಟ್ ಅಬೌಟ್ ಹರ್ ಕಂಡೀಷನ್? ದಟ್ಸ್ ವಾಟ್ ಶಿ ಈಸ್ ಟೆಲ್ಲಿಂಗ್ ದ್ಯಾಟ್ ನೀನು ಯು ಟುಕ್ ಪಾಯ್ಸನ್ ಆ್ಯಂಡ್ ಯು ಫೀಲ್ ರಿಲ್ಯಾಕ್ಸ್ಡ್. You released your life. You are in this heaven now very happily. But you made my existence bitterness. ನೀನು ನನ್ನ ಇರುವಿಕೆಯನ್ನು ಬಹಳ ಕಹಿಯನ್ನಾಗಿಸ್ಬಿಟ್ಟಲ್ಲ ನೀನು. ಐ ಸಪೋಸ್ ಟು ಫೇಸ್ ಎವ್ರಿಥಿಂಗ್. ಶುಡ್ ಐ ಫೇಸ್ ಎವ್ರಿಥಿಂಗ್? ಬೀಯಿಂಗ್ ಅ ಫೀಮೇಲ್ ಬಾರ್ನ್ ವಿತ್ ಬೆಂಡ್ ಹೆಡ್. ನಾನು ಹುಟ್ಟಿರೋದು ತಲೆ ಬಗ್ಸಿ ಹುಟ್ಕೊಂಡು ಐ ಕೆನಾಟ್ ಔಟ್ ಸ್ಟ್ರೆಚ್ ಮೈ ಹ್ಯಾಂಡ್ ಆಲ್ಸೋ. ಹೀಗೆ ಇರುವ ನನ್ನನ್ನು ಬಿಟ್ಟು ಹೋದೆ ನೀನು. ಸೊ ಅದಕ್ಕೆ ಯು ಮೇಡ್ ಮೈ ಲೈಫ್ ಬಿಟರ್ನೆಸ್. ಯು ಮೇಡ್ ಮೈ ಲೈಫ್ ಬಿಟರ್ನೆಸ್. ಅಷ್ಟೊಂದು ಕಹಿಯಾದಂತಹ ಜೀವನವನ್ನು ಮಾಡಿಬಿಟ್ಟು ಹೋದೆ ನೀನು. ಸಿ ದಿಸ್ ಅ ಪೇನ್. ಸೊ ಯು ಇಮ್ಯಾಜಿನ್ ಮೈ ಡಿಯರ್ ಚಿಲ್ಡ್ರನ್ ವಾಟ್ ದ ರೇಂಜ್, ದ ವಿಚ್ ಪೀಕ್, ತುದಿಯನ್ನು ಅವಳ ದುಃಖ ಮುಟ್ಟಿರ್ಬೋದು ಅಂಥೇಳಿ. ಅವಳ ದುಃಖ ಆಕಾಶಕ್ಕೆ ಮುಟ್ಟಿದೆ ನಿಜ. ಊರುಗೋಲು ಅಲ್ಲ. ಫಾರ್ ದ ಹೋಮ್, ಫಾರ್ ದ ಚಿಲ್ಡ್ರನ್, ಫಾದರ್ ಈಸ್ ಎವ್ರಿಥಿಂಗ್. ಫಾರ್ ದ ಮದರ್, ಫಾದರ್ ಈಸ್ ಎವ್ರಿಥಿಂಗ್. ಅಪ್ಪ ಎಂದರೆ ಆಕಾಶ ಅಲ್ಲ. ಕೆಲವರು ವಿಚಾರದಲ್ಲಿ ಏನೋ ಆಗಿರುತ್ತೆ. ಬಟ್ ಒಂದು ಮನೆ ಅಂದಾಗ ತಂದೆಯಾದವರು ಏನಾಗಿರ್ತಾರೆ? ಆಲದ ಮರ ಇದ್ದಂಗಿರ್ತಾರೆ. ತಾಯಿಗೆ ಆ ಆಲದ ಮರವೇ ಆಧಾರ. ತಂದೆ ತಾಯಿ ಇಬ್ಬರು ಚೆನ್ನಾಗಿದ್ದಾಗ ಮಕ್ಕಳು ಸುಖ ಜೀವನವನ್ನು ಅನುಭವಿಸ್ತಾರೆ. ಒಂದು ವೇಳೆ ಗಂಡ ಹಿಂಗೆ ಅರ್ಧಕ್ಕೆ ಸತ್ತೋದ ಅಂದ್ಕೊಳ್ಳಿ, ಏನೋ ಆಗೋಯ್ತು, ಸತ್ತೋದ, ಜೀವನವೆಲ್ಲ ಕಷ್ಟಪಡಬೇಕು ಅಂತಂದರೆ ಆ ಹೆಣ್ಣು ಮಗಳಿಗೆ ಎಷ್ಟು ಕಷ್ಟ ಆಗಬೇಡ ಮಕ್ಕಳೇ. ಅವರು ತಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿಯನ್ನು ಪಡಿಬೇಕು ಅಂತ ಬಂದಿರ್ತಾರೆ ಅಲ್ವಾ. ಸುಖ, ಶಾಂತಿ, ನೆಮ್ಮದಿ ಇಲ್ದಿರೋಂಥ ಬದುಕು ಒಂದು ಬದುಕೆ. ಹಾಗಂತ ಸಾಯೋದಲ್ಲ. ನೋ, ಇಟ್ ಡಸಂಟ್ ಮೀನ್ ಸಾಯೋದಂಥದ್ದಲ್ಲ. ದ್ಯಾರ್ ಈಸ್ ಅ ವೇ. ಎವ್ರಿ ಪ್ರಾಬ್ಲಮ್ಸ್ ಹ್ಯಾಸ್ ಅ ಸೊಲ್ಯೂಷನ್. ಪ್ರತಿಯೊಂದು ಮುಕ್ತಾಯವು ಒಂದು ಆರಂಭದ ಮುನ್ನುಡಿ. ಅರ್ಥ ಆಯ್ತಾ? ಆರಂಭ ಆಗಿರೋದು ಕೊನೆ ಆಗಲೇಬೇಕು. ಹಾಗೆ ಒಂದು ಅಂತ್ಯ ಆಗ್ತಾ ಇದೆ ಅಂದರೆ ಮತ್ತೊಂದು ಆರಂಭ ಆಗಲಿಕ್ಕೆ ಬರ್ತಾ ಇದೆ ಅಂತ ಅರ್ಥ. ನಾವು ಸೇಯಿಂಗ್ ದಟ್ ಯು ಟುಕ್ ಪಾಯ್ಸನ್ ಆ್ಯಂಡ್ ಯು ಮೇಡ್ ಮೈ ಲೈಫ್ ಬಿಟರ್. ನೀನು ನನ್ನ ಜೀವನವನ್ನು ಕಹಿಯನ್ನಾಗಿ ಮಾಡಿಸ್ಬಿಟ್ಟೆ ಅಂತ ಹೇಳಿ ಅವನು ಹೇಳ್ತಿದ್ದಾರೆ. ಹೀಗೆ ಒಂದು ಮನೆಗೆ ದಿಕ್ಕಿಲ್ಲ ಅಂದರೆ ಹೀಗೆ ಆಗೋದು. ನೆಕ್ಸ್ಟ್, ದ ಕಾಟನ್ ಕ್ರಾಪ್ ಈಸ್ ಬಟ್ ಯೆಸ್ಟರ್ಡೇಸ್ ಬಟ್ ಅವರ್ ಫ್ಯಾಮಿಲಿ. ದ ಕಾಟನ್ ಕ್ರಾಪ್ ವಿಚ್ ವಿ ಸ್ಪೆಂಟ್ money, too much of money on the crop and we did not get properly, everything is destroyed and we throw it away. ಆ ಬೆಳೆ ಸರಿ ಇಲ್ಲ, ಬಿಸಾಕ್ಬಿಟ್ವಿ. ದಟ್ ಈಸ್ ಯೆಸ್ಟರ್ಡೇಸ್. ಬಟ್ ಅವರ್ ಫ್ಯಾಮಿಲಿ, ನಮ್ಮ ಜೀವನದ ಬಗ್ಗೆ ಏನು ಮಾಡ್ಬೇಕು ನಾವು? ಟು ಹೂಮ್ ಶಲ್ ಐ ಟೆಲ್ ನೌ? ಇದ್ದವ ನೀನು. ಯು ವರ್ ವಿತ್ ಮೀ, ದಟ್ ಐ ಕುಡ್ ಎಕ್ಸ್ಪ್ಲೈನ್ ಆ್ಯಂಡ್ ಐ ಕುಡ್ ಡಿಸ್ಕಸ್ ವಿತ್ ಯು. ಬಟ್ ಯು ವೆಂಟ್ ಔಟ್ ಫ್ರಮ್ ಹಿಯರ್, ಯು ಕ್ರಾಸ್ಡ್ ಅವೇ. whom shall I tell now? I hope children you are all getting me, okay? ಹೀಗೆ ಒಬ್ಬ ತಾಯಿ ತನ್ನ ನೋವನ್ನು, ತಾಯಿಯಲ್ಲ ಹೆಂಡತಿ
ಅವನ ಹೆಣವನ್ನು ನೋಡಿ ಹೇಳ್ತಿರುವಂಥ ದುಃಖದ ಮಾತುಗಳು, a misery, a painful words. ಈ ರೀತಿಯಂಥ ವರ್ಡ್ಸ್ಗಳನ್ನು ಅವಳು ಹೇಳ್ಕೊತ ತನ್ನ ಗಂಡನ ನೋಡ್ತಾನೆ. ನೀವು ಇನ್ ದ ಪ್ರೀವಿಯಸ್ ಕ್ಲಾಸ್ ಐ ಮೈಟ್ ಹ್ಯಾವ್ ಟೋಲ್ಡ್ ಯು ದ ಸಾಂಗ್, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲಿ ನಿನ್ನ. ಇಟ್ ಈಸ್ ಹೌ ಯು ನೋ ದ ಸನ್ ಆಫ್ ದ ರಾ ಬೇಂದ್ರೆ he had died. When he had died, beside of his son, his wife, Da Ra Bendra's wife, had sat. When the Da Ra Bendre comes, when he saw that son has died, she and Da Ra Bendre writes a line. ಅವಳ ಮುಖವನ್ನು ನೋಡಿ, ದುಃಖದಲ್ಲಿರುವಂತಹ ತನ್ನ ಹೆಂಡತಿಯ ಮುಖ, ಸತ್ತೋಗಿರೋ ತನ್ನ ಮಗನನ್ನು ನೋಡಿ ಅವನು ಬರೀತಾನೆ, ನೀ ಹಿಂಗೆ ನೋಡಿದರೆ ನನ್ನ, ತಿರುಗಿ ನಾ ಹೆಂಗೆ ನೋಡಲೇ ನಿನ್ನ. ಮಿಸರಿ, ನೋವು. ಇಲ್ಲಿ ನಮ್ಮ ಪದ್ಯದಲ್ಲಿ ಒಬ್ಬ ಮಹಿಳೆ ಹೇಳ್ತಾ ಇದ್ದಾರೆ, ಅದನ್ನು ದ ರಾ ಬೇಂದ್ರೆ ಪದ್ಯದಲ್ಲಿ ದ ರಾ ಬೇಂದ್ರೆ ಹೇಳ್ತಾರೆ. We can sometimes, if we imagine such circumstances, it makes us very emotions, but to experience in the life, it becomes harder than harder. ಎಷ್ಟು ಕಷ್ಟ ಆಗುತ್ತೆ ಅಂದರೆ ಕಷ್ಟಕ್ಕೆ ಕಷ್ಟ ಆಗುತ್ತೆ, ಅಷ್ಟೊಂದು ಕಷ್ಟ. ಎಸ್ಪೆಷಲಿ ಫಾರ್ ದ ಪೂರ್ ಪೀಪಲ್, ಇಫ್ ದೇ ಡೋಂಟ್ ಹ್ಯಾವ್ ಹಸ್ಬೆಂಡ್ ಹೂ ಏರ್ನ್ ಸಮ್ ಅಮೌಂಟ್ ಆಫ್ ಮನಿ, ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಅನ್ನುವಂಥದ್ದನ್ನು ಅವಳು ಹೇಳ್ತಾಳೆ. ನೀನು ನಮ್ಮ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ನ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಎಲ್ಲವೂ ಗೊತ್ತಿದ್ದು ವಿಷವನ್ನು ಕುಡಿದು ನನ್ನ ಜೀವನವನ್ನು ಕಹಿಯಾಗಿ ಮಾಡಿಬಿಟ್ಟೆ ಅಲ್ಲ ನೀನು ಅಂಥೇಳಿ ಅವಳು ಹೇಳ್ತಾಳೆ. ನೆಕ್ಸ್ಟ್ ಲೈನ್ ಮಕ್ಕಳೇ, ಇಟ್ ಈಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್ ಲೈನ್ಸ್. ಸಿ, ಹೌ ಆಫನ್ ಹ್ಯಾವ್ ಐ ಡ್ರೋನ್ಡ್ ಇನ್ ಇಟ್, ಹೌ ಮೆನಿ ಟೈಮ್ಸ್ ಹ್ಯಾವ್ ಐ ಎಸ್ಕೇಪ್ಡ್ ಡೆತ್, whether you abused or reviled me, kicked me when you were drunk. I have struggled with you, man, she is telling. Nin jothe I have struggled with you, I came with you everywhere, and I have fallen in the ocean of our family. ಈ ಸಂಸಾರ ಸಮುದ್ರದಲ್ಲಿ ನಾನು ಮುಳುಗಿ ಹೋಗಿದ್ದೆ ಎಷ್ಟೋ ಸಲ, ಡ್ರೋನ್ಡ್, ಆ್ಯಂಡ್ ಐ ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ದ ಡೆತ್ ಮೆನಿ ಅ ಟೈಮ್ಸ್. ನಾನು ಸಾಯಬೇಕು ಅಂತ ಅಂದ್ಕೊಂಡು ತುಂಬ ಟೈಮ್ ಅಂದ್ಕೊಂಡು ಕೂಡ ನಾನು ಬದುಕೊಂಡಿದ್ದೀನಿ. ಐ ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ದ ಡೆತ್ ಮೆನಿ ಅ ಟೈಮ್ಸ್, ಐ ಹ್ಯಾವ್ ಟ್ರೈಡ್ ಟು ಡೈ. ಆ್ಯಂಡ್ ಶಿ ಸೇಸ್, ವೆದರ್ ಯು ಅಬ್ಯೂಸ್ಡ್ ಮೀ, ವೆದರ್ ಯು ರಿವೀಲ್ಡ್ ಮೀ, ನೀನು ಎಷ್ಟೇ ಹೊಡಿ ಬಡಿ ಬೊಯ್ಯಿ ಏನೇ ಮಾಡು, ಆ್ಯಂಡ್ ಯು ಹ್ಯಾವ್ ಕಿಕ್ಡ್ ಮೀ ಮೆನಿ ಅ ಟೈಮ್ಸ್ ವೆನ್ ಯು ಹ್ಯಾವ್ ಡ್ರಂಕ್. ನೀ ಯಾವಾಗ ಕುಡ್ದಿರ್ತೀಯಲ್ಲ, ಕುಡ್ದಾಗ ನೀನು ನನಗೆ ಜಾಡ್ಸೆಲ್ಲ ಒದ್ದಿದೆಯಲ್ಲ, ಅವಾಗ ಕುಡ್ಕೊಂಡೆಲ್ಲ ಬಂದ ನಂಗೆ ಹೊಡೆದಾಗ, ಹ್ಯಾವ್ ಐ ಡನ್, ಡಿಡ್ ಐ ಡೂ ಲೈಕ್ ದಟ್, ನಾನೇನಾದರೂ ಆ ರೀತಿ ಮಾಡಿದ್ದ? ಐ ಹ್ಯಾವ್ ಫಾಲನ್. ಸಂಸಾರ ಅನ್ನುವಂಥದ್ದು ಒಂದು ಸಮುದ್ರ ಇದ್ದಂಗೆ. ಐ ಡ್ರೋನ್ಡ್, ನಾನು ಆ ಸಮುದ್ರದಲ್ಲಿ ಬಿದ್ದಿದ್ದೀನಿ, ಮುಳುಗಿದ್ದೀನಿ. ಐ ಹ್ಯಾವ್ ಡ್ರೋನ್ಡ್ ಇಟ್, ಐ ಡಿಡ್ ಎವ್ರಿಥಿಂಗ್ ಫಾರ್ ಯು. ಹಿಯರ್ ದ ವೈಫ್ ಈಸ್ ಟೆಲ್ಲಿಂಗ್ ದಿಸ್ ಹಸ್ಬೆಂಡ್, ಆ್ಯಂಡ್ ಮೆನಿ ಅ ಟೈಮ್ಸ್ ಐ ಹ್ಯಾವ್ ಎಸ್ಕೇಪ್ಡ್ ಫ್ರಮ್ ದ ಡೆತ್. ಡೆತ್ ಮೀನ್ಸ್ ಶಿ ಆಲ್ಸೋ ವಾಂಟೆಡ್ ಟು ಹ್ಯಾಂಗ್ ಹರ್ ಸೆಲ್ಫ್, ಡೈ ಹರ್ ಸೆಲ್ಫ್. ಅವಳು ಕೂಡ ಸತ್ತೋಗ್ಬೇಕು ಅಂತೆಲ್ಲ ಅಂತ ಅಂದ್ಕೊಳ್ತಿರ್ತಾಳೆ. ಆದರೆ ಏನಾಗುತ್ತೆ ಅಂದರೆ ಅವಳು ಅದರಿಂದ ಎಸ್ಕೇಪ್ ಆಗಿದ್ದಾಳೆ. ಶಿ ಹ್ಯಾಸ್ ಎಸ್ಕೇಪ್ಡ್. ಮಕ್ಕಳೇ, ಹೌ ಇಟ್ ಈಸ್ ಹ್ಯಾಪನ್ಸ್, ವೆನ್ ದ ಥಿಂಗ್ಸ್, ವೆನ್ ದ ಸರ್ಕಮ್ಸ್ಟೆನ್ಸ್, ಸಿಚುವೇಶನ್ಸ್ ಹರ್ಟ್ಸ್ ಅ ಲಾಟ್, ತುಂಬ ಮನಸ್ಸಿಗೆ ಬೇಜಾರು ಮಾಡುತ್ತೆ ಅಲ್ಲ, ದೆನ್ ವಾಟ್ ಡು ವಿ ಡೂ? We go for die. But that is not a solution. We go for a die. Many of our 10th standard children
PUC children, when they don't get proper marks in the examination, they go for diet. Exams can be written once again, when the breath of a human being stops. We cannot do anything. So here the mother, the wife, is telling that I have escaped from the death many a times. When you have abused me, when you have kicked me, when you have reviled, ಹೀನಾ ಮಾನ ಬೈಯುವಂಥದ್ದು, ಆ ಒಂದು ಹೆಣ್ಮಗಳಿಗೆ ಬಾಯಿ ಬಂದಂಗೆ ಬೈಯೋದು, ಹಿಂಗೆ ಬೇಕಂಗೆ ಹೊಡೆಯೋದು, ತನ್ನ ಖುಷಿಗೆ ಹೇಗೆ ಬೇಕೋ ಹಾಗೆ ಬಳಸ್ಕೊಳ್ಳೋದು, ಹೀಗೆಲ್ಲ ಮಾಡಿದರೂ ಕೂಡ I remind myself. And also she says, I thought he's but a man. ನಾನು ಅಂದ್ಕೊಂಡೆ ಇರಲಿ, ಅದಾಗ್ಯೂ ಅವನು ಮನುಷ್ಯ. He's a man, my husband. Whatever he does, I should accept it. I should allow him. I should not speak anything in front of my husband. Okay, whatever he do, I have escaped from the death many a times. Whether he kicks, whether he abuses, whether he reviled, whatever he may do, but I remain the same. But why? Because he is a man. Man andre ganda illi anta. And he said, little did I dream you would deal me a death blow like this. I did not even think, ನಾನು ಒಂದು ಸ್ವಲ್ಪನೂ ಅಂದ್ಕೊಂಡಿರಲಿಲ್ಲ. I did not even think a small that you would deal with death. ನಾನು ಅಂದ್ಕೊಂಡಿರಲಿಲ್ಲ ನೀನು ನನ್ನ ಸತ್ತೋಗ್ತೀಯಾ, ನೀ ಬಿಟ್ಟು ಹೋಗ್ತೀಯಾ, ನನ್ನ ಎಷ್ಟೇ ಕಷ್ಟ ಬಂದು ಜೊತೆಗಿರ್ತೀವಿ ಅಂತ ಅಂದ್ಕೊಂಡು ನಾವು, ನೀನು ನನ್ನ ಬಿಟ್ಟು ಹೋಗ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯು ವೆಂಟ್ ಔಟ್. ಅದು ಹೇಳ್ದು ನೋಡು, ಲಿಟಲ್ ಡಿಡ್ ಐ, ಸ್ವಲ್ಪ ಅಷ್ಟೇ, ಡ್ರೀಮ್ ಯು ವುಡ್ ಡೀಲ್ ಮಿ ಎ ಡೆತ್ ಬ್ಲೋ ಲೈಕ್ ದಿಸ್. ನೀನು ಹೀಗೆ ಸತ್ತೋಗಿ ಹಾಗೂ ನನ್ನನ್ನು ಕೂಡ ಈ ರೀತಿ ಸಾಯಿಸ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಫ್ಕೋರ್ಸ್, obviously, he has died. He has taken a poison. Now he is in the heaven or hell. But her life now, it is living death. ನಾನಂತೂ ಅಂದ್ಕೊಂಡೇ ಇರಲಿಲ್ಲ. I ever not thought that you will leave me and you will push me in the live death. ಜೀವಂತ ಸಾವಿಗೆ ನೀನು ನನ್ನ ತಳ್ಳುತ್ತೀಯ, ಜೀವನದಲ್ಲಿ ಯಾವಾಗಲೂ ಸತ್ತು ಬದುಕಬೇಕು ಅಂತಹ ಒಂದು ಜೀವನವನ್ನು ನೀನು ನನಗೆ ಕೊಡ್ತೀಯ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ. I never thought like that, but you did me like that. ಅದು how can I sustain this all? ಮಕ್ಕಳೇ, it is the pain. It is the disaster of the wife of the poor fellow. You think, ಹೀಗೊಂದು ವೇಳೆ ಒಂದು ಬಡವರ ಮನೆಯಲ್ಲಿ ಗಂಡ ಮಾಡಿದ್ದೇನೆ ತಿನ್ನಬೇಕು ಎಲ್ಲರೂ ಅಂತ ಇರಬೇಕಾದ್ರೆ ಆ ಮನೆಯ ಯಜಮಾನ ವಿಷ ಕೂಡ ಸತ್ತೋಗ್ಬಿಟ್ರೆ ಆ ಮನೆಯ ಕಂಡೀಷನ್ ಹೇಗಿರ್ಬೋದು? ವಾಟ್ ಮೈಟ್ ಬಿ ದ ಕಂಡೀಷನ್ ಆಫ್ ದಟ್ ಮ್ಯಾನ್? ಇಟ್ ಬಿಕಮ್ಸ್ ವೆರಿ ಹಾರಿಬಲ್, ವೆರಿ ಡಿಫಿಕಲ್ಟ್. ಹೌ ಟು ಲಿವ್? ದೇ ಕೆನಾಟ್. To lead their life itself become very horrible. To lead their life itself very horrible. So ಹಾಗಾಗಿ I request through this video to all my all farmers whoever watch this video, don't try to hang yourself. There are many ways to complete the loans and live happily. ನಮ್ಮ ಜೀವನದಲ್ಲಿ ನಾವು ಬದುಕೋಕ್ಕೆ ತುಂಬಾ ದಾರಿಗಳಿದ್ದಾವೆ. ಆ ದಾರಿಗಳಲ್ಲಿ ಸಾವು ಒಂದೇ ಅಲ್ಲ. ಇಟ್ಸ್ ನಾಟ್ ಎಟ್ ಆಲ್ ಅ ಮ್ಯಾಟರ್. ಸೊ ಐ ಆಮ್ ಟೆಲ್ಲಿಂಗ್ ಯು ಆಲ್, ಲಿಸನ್, ಅದು ಮಾಡಬೇಡಿ ಅಂತೇಳಿ ಅಷ್ಟೇ ಒಂದು ಮಾತು. ಆ್ಯಂಡ್ ಕಮ್ ಟು ದ ಲೆಸನ್ ದಟ್ ಪೋಯಮ್ ಇಸ್ ದ್ಯಾಟ್ ಇಟ್ಸ್ ಮಿಸರಿ. ಅವಳ ಆ ಒಂದು ದುಃಖದ ಮಾತುಗಳು ಭಾಳ ಚೆನ್ನಾಗಿ ಹೇಳ್ತಾಳೆ ಅಲ್ವಾ ಮಕ್ಕಳೇ?
So in the previous class, we discussed in the first stanza, that ನೀನು ಭಾರಿ ಬುದ್ಧಿವಂತ, ಯು ಆರ್ ವೆರಿ ವರ್ಚುವಸ್, ಯು ಲೆಫ್ಟ್ ಮೀ ಇನ್ ಫ್ರಂಟ್ ಆಫ್ ದ ಕ್ರೆಡಿಟರ್ಸ್. ಸಾಲಗಾರರ ಮುಂದೆ ನೀನು ನನಗೆ ಬಿಟ್ಟು ಹೋದೆ, ನನಗೆ ಹಿಂಸೆ ಮಾಡಿಬಿಟ್ಟೆ ಅಲ್ಲ ನೀನು. ಸಾಲಗಾರರ ಮುಂದೆ ನನಗೆ ಬಿಟ್ಟು ಹೋಗ್ಬಿಟ್ಟೆ. ಅವ್ರು ನನ್ನ ಬಾಗಿಲಿಗೆ ಬಂದು ಕೇಳ್ತಾರೆ, ದೇ ಕಮ್ ಇನ್ ಫ್ರಂಟ್ ಆಫ್ ಮೈ ಹೋಮ್, ದೇ ಆಸ್ಕ್ ಮೀ ಮನಿ, ಯು ಲೆಫ್ಟ್ ಇನ್ ಫ್ರಂಟ್ ಆಫ್ ಮೀ. ಆ್ಯಂಡ್ ಹೌ that you cannot bend your head. We the poor people, we live for the sake of our, what do you say, dignity, ಗೌರವ, ಮಾನ, ಮರ್ಯಾದೆಗೋಸ್ಕರ. ಹಾಗೆ ಸಾಲಗಾರರು ಮನೆ ಬಾಗಿಲಿಗೆ ಬಂದಾಗ ಅವ್ರ ಮುಂದೆ ತಲೆ ಬಗ್ಸೋಕ್ಕಾಗಲ್ಲ ಅಂತ ನೀನು ತಲೆ ಬಗ್ಸೋಕ್ಕಾಗಲ್ಲ, ಅವ್ರ ಮುಂದೆ ಕೈ ಸ್ಟ್ರೆಚ್ ಮಾಡೋಕ್ಕಾಗಲ್ಲ ಅಂಥೇಳಿ ನೀನು ಹೋಗ್ಬಿಟ್ಟೆ ಅಲ್ಲ. ಇದು ಸರಿಯಾ? ಇಸ್ ಇಟ್ ಎ ವೇ? ಯು ಕೆನಾಟ್ ಬೆಂಡ್ ಯುವರ್ ಹೆಡ್ ಆ್ಯಂಡ್ ಆಸ್ ವೆಲ್ ಯು ಕೆನಾಟ್ ಸ್ಟ್ರೆಚ್, ಆರ್ ಯು ಡಿಡ್ ನಾಟ್ ಸೇಲ್ ಯುವರ್ ಕ್ರಾಪ್ಸ್, ಯು ಕ್ರಾಸ್ಡ್ ಓವರ್ ಆ್ಯಂಡ್ ಮೇಕಿಂಗ್ ಮೀ ಇನ್ ಫ್ರಂಟ್ ಆಫ್ ದೆಮ್ ಆ್ಯಂಡ್ ರಿಮೈನಿಂಗ್ ಮೀ, ನಾನು ಒಬ್ಬಳನ್ನ ಬಿಟ್ಟು ಅವ್ರ ಮುಂದೆ ಬಿಟ್ಟು ಹೋದಿಲ್ಲ ನೀನು. ಇದು ಸರಿಯಾ? ಇದನಿಗೆ ಸರಿ ಅನ್ಸುತ್ತಾ? ಅದು ಹೇಳ್ತಾಳೆ, ನೀನು ಯು ಕ್ಯಾನ್ ರೈಸ್ ಯುವರ್ ಹೆಡ್ but I cannot rise because I born with the bent head. I cannot outstretch because ನಾನು ನನ್ನ ಕೈಯನ್ನು ಹೀಗೆ ಸ್ಟ್ರೆಚ್ ಮಾಡೋಂಗಿಲ್ಲ. ಯಾಕೆ ಸ್ಟ್ರೆಚ್ ಮಾಡೋಂಗಿಲ್ಲ? ಮೊದಲು ಅಪ್ಪ, ಆಮೇಲೆ ಗಂಡ, ಆಮೇಲೆ ಮಕ್ಕಳು, ಹಾಗೆ ನನ್ನ ಜೀವನ. ಸೊ ಐ ಕೆನಾಟ್ ಸ್ಟ್ರೆಚ್ ಮೈ ಹ್ಯಾಂಡ್. ಆ್ಯಂಡ್ ಆಲ್ಸೋ ಯು ಡಿಡ್ ನಾಟ್ ಯೂಸ್ ಮೀ ಪ್ರಾಪರ್ಲಿ. I could have supported you. Those are all, knowing these are all, ಇವೆಲ್ಲವೂ ನಿನಗೆ ಗೊತ್ತಿದ್ದು ನೀನು ಹೋಗ್ಬಿಟ್ಟೆ ಅಲ್ಲ. ಆ್ಯಂಡ್ ಆಲ್ಸೋ ಅವ್ರು ಹೇಳ್ತಾರೆ ಡಿಸ್ಪ್ಲೇ, ಜಸ್ಟ್ ಐ ಆಮ್ ಟೆಲ್ಲಿಂಗ್ ಯು ದ ಸ್ಮಾಲ್ ಸಮ್ಮರಿ. ಆ್ಯಂಡ್ ಆಲ್ಸೋ ಯು ಫೌಂಡ್ ವೆರಿ ಈಸಿ ದ ವೇ ಟು ರಿಲೀಸ್ ಯುವರ್ ಸೆಲ್ಫ್, ದಟ್ ಪಾಯ್ಸನಿಂಗ್ ಯುವರ್ ಸೆಲ್ಫ್. ಭಾಳ ಹಗುರವಾದಂತಹ ಒಂದು ದಾರಿಯನ್ನು ನೀವು ಹುಡ್ಕೊಂಡೆ, ಏನು ವಿಷವನ್ನು ಕುಡಿಯೋದು. ಆ್ಯಂಡ್ ನೀನು ವಿಷ ಕುಡಿದು ನನ್ನ ಇರುವಿಕೆಯನ್ನು ಕಹಿಯಾದ ಜೀವನ ಮಾಡಿಬಿಟ್ಟೆ ಅಲ್ಲ. ಯು ಪಾಯ್ಸನಿಂಗ್ ಯುವರ್ ಸೆಲ್ಫ್ ಟು ರಿಲೀಫ್ ಯುವರ್ ಲೈಫ್ ಮೇಡ್ ಮೈ ಲೈಫ್ ಬಿಟರ್, ಪಾಯ್ಸನಸ್ ಬಿಟರ್. ಮೈ ಎಕ್ಸಿಸ್ಟೆನ್ಸ್ ಬಿಕಮ್ ಪಾಯ್ಸನಸ್. ಎಕ್ಸಿಸ್ಟೆನ್ಸ್ ಅಂದರೆ ಇರುವಿಕೆ. ನನ್ನ ಇರುವಿಕೆ ಎಷ್ಟು ವಿಷಕಾರಿ, ಎಷ್ಟು ಕಹಿಯಾಗಿದೆ ಅಂದರೆ ಅದು ನನಗೊಬ್ಬನಿಗೆ ಗೊತ್ತು. ಯಾಕೆ? ವೈ? ಬಿಕಾಸ್ he borrowed some amount of money to do the crop. When he did not get the crop properly to his hand and he died himself. When he died, every loan, every work is to be done by the wife, the farmer's wife. ಅವಳಿಗೀಗ ದುಃಖನೇ ತಡ್ಕೊಳಕ್ಕಾಗ್ತಾ ಇಲ್ಲ. ಹೀಗಿರುವಾಗ ಹೌ ಕ್ಯಾನ್ ಶಿ ಪೇ ದ ಲೋನ್? ಇಮ್ಯಾಜಿನ್ ಮೈ ಡಿಯರ್ ಚಿಲ್ಡ್ರನ್, ಯು ಡೋಂಟ್ ಜಸ್ಟ್ ಲಿಸನ್ ದ ಪೋಯಮ್, ಇಮ್ಯಾಜಿನ್, ಯು ಗೋ ಟು ಇಮ್ಯಾಜಿನ್ ಎಷ್ಟು ಕಷ್ಟ ಇರುತ್ತೆ ಅಂತ. ನೆಕ್ಸ್ಟ್ ಏನು ಹೇಳ್ತಾಳೆ ಅವಳು? ಅದೇ ಆಯಿತಾ, ದ ನೆಕ್ಸ್ಟ್ ಲೈನ್ ಹಿ ಸೇಸ್, ಆಸ್ ಐ ಟೋಲ್ಡ್ ಯು, ನಾನು ನಿನ್ನ ಜೊತೆ ನೀರಲ್ಲಿ ಕಷ್ಟಪಟ್ಟೆ, ಸಂಸಾರದಾಗ ಬಿದ್ದು ಕಷ್ಟಪಟ್ಟು ನಿನ್ನ ಜೀವನದಲ್ಲಿ ನಾನು ಹೆಜ್ಜೆ ಮೇಲೆ ಹೆಜ್ಜೆ ಬಂದು ನೀನು ಬೈದರು, ಒಡೆದ್ರು, ವೆನ್ ಯು ಕಿಕ್ಡ್ ಮೀ, ಅಬ್ಯೂಸ್ಡ್ ಮೀ, ಸ್ಕೋಲ್ಡ್ ಮೀ, ರಿವೈಲ್ಡ್ ಮೀ, ಈವನ್ ದೋ ಐ lived with you, but I never thought that you would die, even I did not dream, and also you push me in life death. ನೀನು ನನ್ನ ಜೀವಂತವಾಗಿ ಹೀಗೆ ಸಾಯಿಸ್ತೀಯ ಅಂತ ನನಗೆ ಅಂದ್ಕೊಂಡಿರಲಿಲ್ಲ, ಹಾಗೂ ನೀನು ಸತ್ತು ಹೀಗೆ ಮಾಡಿದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಇಟ್ ಈಸ್ ರಿಯಲಿ ಹಾರಿಬಲ್ ಥಿಂಗ್, ರಿಯಲಿ. ಸೊ ಹೀಗೆ ನಮ್ಮ ರೈತರ ಮೇಲೆ ಶೋಷಣೆ ಆಗ್ತಿರೋದು, ಅವ್ರ ಮೇಲೆ ಭಾರಿ ಎಕ್ಸ್ಪ್ಲಾಯ್ಟೇಷನ್ ಆಗಿರೋದು, ಶೋಷಣೆ ಹೀಗೆ ಎಕ್ಸ್ಪ್ಲಾಯ್ಟೇಷನ್ ಆಗಿ ವೆನ್ ದೇ ಎಕ್ಸ್ಪ್ಲಾಯ್ಟೆಡ್ ಬೈ ದ ಸಮ್ ಆಫ್ ಅದರ್ ಪೀಪಲ್, ದೇ ಡೈ ವೆನ್ ದೇ ಕ್ಲೀನ್ಲಿ ವೆನ್ ದೇ ಕೆನಾಟ್ ಪೇ ದ ಲೋನ್ ಆಫ್ ದ ಬ್ಯಾಂಕ್ಸ್ ಆ್ಯಂಡ್ ಲ್ಯಾಂಡ್ ಲಾರ್ಡ್ಸ್, they die and they give
a bitter existence for their wife and children. It is very difficult. There is one line, scorpion under a slipper. ಸ್ಕಾರ್ಪಿಯನ್ ಅಂಡರ್ ಎ ಸ್ಲಿಪ್ಪರ್ ಅಂದರೆ ನಮ್ಮನ್ನು ಕಾಯುವಂಥವ್ರು ಈ ರೀತಿಯಾಗಿ ಹೇಗೆ ಬೇಕಾದ್ರೆ ನಮ್ಮನ್ನು ಬಳಸ್ಕೋಬಹುದು ಅನ್ನುವಂಥದ್ದನ್ನು ಹೇಳುವಂಥದ್ದು. ಓಕೆ ಡಿಯರ್ ಚಿಲ್ಡ್ರನ್, ವಿ ಶಾಲ್ ಡಿಸ್ಕಸ್ ದ ರಿಮೈನಿಂಗ್ ಪಾರ್ಟ್ ಆಫ್ ದಿಸ್ ಪೋಯಮ್ ಇನ್ ದ ನೆಕ್ಸ್ಟ್ ಕ್ಲಾಸ್. You write a summary in your own words. Thank you.